ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಏನು ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಆರ್ ನೋ ಅಂದರೆ ನೀವು ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಅದು ಏನೇ ಆಗಿರ್ಬೋದು, ಎನಿ ಕ್ವೆಶನ್, ಜಸ್ಟ್ ಕೀಪ್ ಒನ್ ಕ್ವೆಶನ್ ಇನ್ ಯೋರ್ ಮೈಂಡ್. ಆ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ತೋರಿಸುವಂಥ 2 ಸ್ಟೋನಲ್ಲಿ ಒಂದು ಸ್ಟೋನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ನೀವು ಅಂದ್ಕೊಂಡಿರುವಂಥ ವಿಚಾರ ಏನೇ ಆಗಿರ್ಬೋದು, ಅದು ಆಗುತ್ತಾ ಆಗಲ್ವಾ, ವಾಟ್ ಈಸ್ ದಿ ಔಟ್ಕಮ್ ಆಫ್ ಯುವರ್ ಕ್ವೆಶನ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ನಿಮ್ಮ ಮುಂದೆನೇ ನಾನು ಕಾರ್ಡ್ಸ್ನ ಶಫಲ್ ಮಾಡ್ತಾಯಿದ್ದೀನಿ. ಐ ಆಮ್ ಶಫ್ಲಿಂಗ್ ದ ಕಾರ್ಡ್ಸ್ ಆ್ಯಂಡ್ ಲೆಟ್ಸ್ ಸಿ ವಾಟ್ ದ ಕಾರ್ಡ್ ಸೇ ಫಾರ್ ಯು. ನಾನು ನಿಮಗೆ 2 ಸ್ಟೋನ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ಮೂನ್ ಸ್ಟೋನ್. ಓಕೆ, ಕ್ವೆಶನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಒಂದೇ ಪ್ರಶ್ನೆ ಆಗಿರಬೇಕಾಗತ್ತೆ, just one question. And then this is the moonstone, ಮತ್ತು this is a beautiful heart stone. okay, ನಿಮಗೆ ಯಾವ ಒಂದು ಸ್ಟೋನ್ ಕನೆಕ್ಟ್ ಅನಿಸಿದೆ ಆ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ವಿ ವಿಲ್ ಡೂ ದ ರೀಡಿಂಗ್. ಯಾರು ಈ ಒಂದು ಸ್ಟೋನ್ನ ಮೈಂಡಲ್ಲಿ ಇಟ್ಕೊಂಡಿದ್ರು, ನಿಮ್ಮ ಪ್ರಶ್ನೆ ಒಂದೇ ಪ್ರಶ್ನೆ ಏನೇ ಆಗಿರ್ಬೋದು, ಅದಾಗುತ್ತಾ ಆಗಲ್ವಾ, ಔಟ್ಕಮ್ ಏನು ಅಂತ ಇವಾಗ ನಿಮಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಏನು ಬರುತ್ತೆ ರೀಡಿಂಗ್. ಐ ಡೋಂಟ್ ನೋ ವಾಟ್ ಯು ವಿಲ್ ಬಿ ಗೆಟಿಂಗ್. ಹಿಯರ್ ಯು ಗೋ. ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ನೀವು ಈ ಒಂದು ಪ್ರಶ್ನೆ ಏನು ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಅದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದೀರಾ, ಹಾಗೂ ನಿಮ್ಮ ಕಡೆಯಿಂದ ಆ್ಯಕ್ಟಿವ್ ಆಗಿ ಎಫರ್ಟ್ಸ್ ಹಾಕ್ತಾ ಇದ್ದೀರಾ. ಮತ್ತು ಚಾರಿಯಟ್ ಬರ್ತಿರೋದು ನೀವು ಬಿಡೋಕ್ಕೆ ರೆಡಿ ಇಲ್ಲ, ತುಂಬ ಹಂಬಲ ಇದೆ, ಇದು ನಡಿಲೇಬೇಕು ಅನ್ನುವಂಥ ಒಂದು ಛಲ ಇದೆ, ಡೆಡಿಕೇಶನ್ ಇದೆ, ವಿಚ್ ಇಸ್ ಗುಡ್. ವಾವ್, ಇಷ್ಟೆಲ್ಲ ನಿಮ್ಮ ಕಡೆಯಿಂದ ಇರುವಾಗ ಔಟ್ಕಮ್ ಯಾಕೆ ಪಾಸಿಟಿವ್ ಬರಲ್ಲ ಹೇಳಿ? ಆನ್ಸರ್ ಇಸ್ ಅ ಎಸ್. ಸೊ ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ, ಅದು ಏನೇ ಪ್ರಶ್ನೆ ಆಗಿರ್ಬೋದು, ಆದಷ್ಟು ಬೇಗ ಆಗುತ್ತೆ ಅಂತ ಬರ್ತಾ ಇದೆ. ಈ ಕೂಡಲೇ ಕಮೆಂಟ್ ಮಾಡಿ ಎಸ್ ಐ ವಿಲ್ ವಿನ್ ಅಂತ, ಬಿಕಾಸ್ ಎಸ್ ಯು ವಿಲ್ ವಿನ್. ಆನ್ಸರ್ ಇಸ್ ಅ ಎಸ್. ಆ್ಯಂಡ್ ಇದಾದಷ್ಟು ಬೇಗ ಆಗುತ್ತೆ. ನಾನು ಜಾಸ್ತಿ ಡಿಲೇ ನೋಡ್ತಾ ಇಲ್ಲ. ವಿತಿನ್ 30 days, ಮ್ಯಾಕ್ಸಿಮಮ್ 30 days, because you got 2 major arcana cards. Look at the cards. Look at the cards energy. It's just vibrating. Okay, so ತುಂಬ ಪೂರಕವಾಗಿ ಬಂದಿದೆ ನಿಮಗೆ ಉತ್ತರ. ದ್ಯಾಟ್ ವಾಸ್ ಯುವರ್ ರೀಡಿಂಗ್. ಆಲ್ ದ ವೆರಿ ಬೆಸ್ಟ್. ಈಗ ನಾನು ನೆಕ್ಸ್ಟ್ ಸ್ಟೋನ್ಗೆ ಹೋಗ್ತೀನಿ. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಐ ಆಮ್ ಜಸ್ಟ್ ಟೇಕಿಂಗ್ ಎನ್ ಅದರ್ ಡೆಕ್. ನಿಮಗೋಸ್ಕರ ಇನ್ನೊಂದು ಹೊಸ ಡೆಕ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿ ವಿಲ್ just cleanse also. We'll cleanse the cards. ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳ್ತೀನಿ. ಎಸ್ ಆರ್ ನೋ ಏನಾದರೂ ಬರ್ಬೋದು. ಜಸ್ಟ್ ಬಿ ಪ್ರಿಪೇರ್ಡ್, ಹ್ಯಾವ್ ಎನ್ ಓಪನ್ ಮೈಂಡೆಡ್ನೆಸ್. ನೋಡೋಣ ನಿಮ್ಗೇನು ಬರುತ್ತೆ ಅಂತ. ಯಾರು ಈ ಒಂದು ಸ್ಟೋನನ್ನು ಮೈಂಡಲ್ಲಿ ಇಟ್ಕೊಂಡಿದ್ರು. 7 of Cups ಬರ್ತಾ ಇದೆ. ಈ ಒಂದು ಪ್ರಶ್ನೆಗೆ ನೀವು ಬೇರೆ ಬೇರೆ ದಾರಿಗಳನ್ನ ಹುಡುಕ್ತಾ ಇದ್ದೀರಾ. ನಿಮ್ಮ ಕಡೆಯಿಂದ ಆಗಲೇಬೇಕು ಅಂತ ಪ್ರಯತ್ನಗಳನ್ನ ಅವಾಗವಾಗ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ನೀವು ಬೇರೆಯವರ ಸಹಾಯ ಪಡೆಯೋದು, ಹಾಗೂ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಯು ಆರ್ ಸೀಯಿಂಗ್ ಅದರ್ ಆಪ್ಷನ್ಸ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಇಟ್. 3 of Cups ಬರ್ತಾ ಇದೆ. ಆ್ಯಸ್ ಐ ಟೋಲ್ಡ್, ನಿಮಗೆ ಬೇರೆಯವರ ಸಹಾಯ ಕೂಡ ಬೇಕಾಗಬಹುದು ಈ ಒಂದು ಪ್ರಶ್ನೆಗೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಇದು ನಿಮ್ಮ ಒಬ್ಬರ ಕೈಯಿಂದನೇ ಆಗಲ್ಲ ಅಂತಲೂ ತೋರಿಸ್ತಾ ಇದೆ. ಯು ವಾಂಟ್ ಸಪೋರ್ಟ್ ಆ್ಯಂಡ್ ಯು ವಾಂಟ್ ಪೀಪಲ್ ಫಾರ್ ದಿಸ್ ಅಂತ ತೋರಿಸ್ತಾ ಇದೆ. ಓಕೆ, ಇದು ನಿಮ್ಮೊಬ್ಬರಿಂದ ಸಾಧ್ಯವಾಗದೇ ಇರುವಂಥ ವಿಷಯ. ಏಕೆಂದರೆ 10 of Wands ಬರ್ತಿರೋದ್ರಿಂದ ತುಂಬ ಪುಷ್ ಮಾಡಿದ್ರೂ ಕೂಡ ನಿಮಗೆ ಅಷ್ಟು ಬೆಸ್ಟಾಗಿ ರಿಸಲ್ಟ್ ಬರಲ್ಲ ಒಬ್ಬರೇ ಮಾಡೋದ್ರಿಂದ. ಈಗ ನಾನು ನೋಡ್ತೀನಿ ಇದು ಆಗುತ್ತಾ ಅಂತ. ಐ ಆಮ್ ಜಸ್ಟ್ ಪುಲ್ಲಿಂಗ್ ಔಟ್ ಫ್ಯೂ ಮೋರ್ ಕ್ಲಾರಿಫಿಕೇಷನ್ ಕಾರ್ಡ್ಸ್, ಬಿಕಾಸ್ ಇಟ್ ಈಸ್ ನಾಟ್ ಈಸಿ. ಖಂಡಿತ ಇದು ಸುಲಭ ಇಲ್ಲ. 6 of Cups ಬರ್ತಾ ಇದೆ. ಮಜಿಷಿಯನ್ ಬರ್ತಾ ಇದೆ. ಓಕೆ, ಕ್ವೀನ್. ಸಿ, ಈ ಕಾರ್ಡ್ ಸ್ಪ್ರೆಡ್ಡಲ್ಲಿ ನೀವು ನೋಡ್ಬೋದು, ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಇನ್ವಾಲ್ವ್ಡ್. ಓಕೆ, ಕ್ಯಾರೆಕ್ಟರ್ಸ್ ಇದೆ ಇಲ್ಲಿ. ಸೊ ಇದಕ್ಕೆ ನಿಮಗೆ ಒಂದು ಜನರ ಬೆಂಬಲ, ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಜನರ ಬೆಂಬಲ, ಹಾಗೂ ಅವ್ರ ಕಡೆಯಿಂದ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿರುವಂಥ ಸಪೋರ್ಟ್ ಇದ್ದಾಗಲೇ ನಿಮಗೆ ಈ ಒಂದು ವಿಷಯ ಆಗುತ್ತೆ ಅಂತ ಬರ್ತಾ ಇದೆ. ಸೊ ನೀವು ಬೇರೆಯವರ ಸಹಾಯ ಈ ವಿಷಯವಾಗಿ ಪಡಿಲೇಬೇಕು. ಪಡೆಯೋದ್ರಿಂದ 8 of Pentacles, ನಿಧಾನವಾಗಿ ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಮ್ಮ ಲೈಫಲ್ಲಿ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಬೇಕು. ಆ್ಯಸ್ ಐ ಟೋಲ್ಡ್,
ಸಪೋರ್ಟ್ ಬೇಕು. ಇದೊಂದು 6 ತಿಂಗಳು ಟೈಮ್ ತೊಗೊಳುತ್ತೆ. ನೀವು ಅಂದ್ಕೊಂಡಿರೋದು ನಿಮ್ಮ ಮನಸ್ಸಿನಲ್ಲಿ ಏನೇ ಇರ್ಬೋದು, ಅದಾಗೋದಕ್ಕೆ ಒಂದು 6 ಮಂತ್ಸ್ ಆಗುತ್ತೆ. ಬಟ್ ಇಟ್ ವಿಲ್ ವರ್ಕ್ ಔಟ್. ಒಂದು ಈಗೋಯಿಸ್ಟಿಕ್ ಆಗಿರಬೇಡಿ, ನಾನೇ ಮಾಡಿಬಿಡ್ತೀನಿ, ನನ್ನ ಕೈಲಾಗುತ್ತೆ ಆ ಥರ ಒಂದು ಹಠ ಇಟ್ಕೋಬೇಡಿ. ಸಹಾಯ ತಗೊಳ್ಳಿ, ಒಂದು ಒಳ್ಳೆಯ ದಾರಿ ಇಟ್ಕೊಳ್ಳಿ. ಹಾಗೂ ಇದು ಸೊಲ್ಯೂಷನ್ ಇನ್ನೇನು ಮಾಡ್ಬೋದು, ಇದಕ್ಕೆ ಇನ್ನೇನು ಪರಿಹಾರ ಹುಡುಕ್ಬೋದು ಅಂತ ಬೇರೆ ಬೇರೆಯಾಗಿ ನೀವು ಯೋಚನೆ ಮಾಡಿಕೊಂಡು ಲಾಜಿಕಲಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡೋದ್ರಿಂದ ಆಗುತ್ತೆ. ಬಟ್ ಆ್ಯಸ್ ಐ ಟೋಲ್ಡ್, ಇಟ್ಸ್ ಅ ಪ್ರೋಸೆಸ್. 6 ಮಂತ್ಸ್ ಅಂತೂ ಆಗೇ ಆಗುತ್ತೆ ಅಂತ ತೋರಿಸ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.